ಹೇ ಗಾಯ್ಸ್, ವೆಲ್ಕಮ್ ಟು ದ ಕುಕ್ಸ್ ಕಾರ್ನರ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬ್ರೆಡ್ ಪುಡಿಂಗ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಫ್ರೆಶ್ ಕ್ರೀಮ್, ಕಂಡೆನ್ಸ್ಡ್ ಮಿಲ್ಕ್, ಸ್ಲೈಸ್ ಬ್ರೆಡ್, ಮಿಲ್ಕ್, ಡ್ರೈ ಫ್ರೂಟ್ಸ್, ಶುಗರ್ ಆ್ಯಂಡ್ ಅ ಕಸ್ಟರ್ಡ್ ಪೌಡರ್. ಈಗ ಒಂದು ಪ್ಯಾನಿಗೆ 1 ಗ್ಲಾಸ್ ಮಿಲ್ಕ್ ಹಾಕಿ ಆ್ಯಂಡ್ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ವಾಟರ್ ಹಾಕಿ ಒಂದು ಕುದಿ ಬರೋಕ್ಕೆ ಬಿಡಬೇಕು. ಆ್ಯಂಡ್ ಒಂದು ಬಾಯ್ಲ್ ಬಂದಮೇಲೆ ಅದಕ್ಕೆ 1 ಕಪ್ ಆಫ್ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಒಂದು ಚಿಕ್ಕ ಬೌಲ್ಗೆ 2 ಟೇಬಲ್ ಸ್ಪೂನ್ ಆಫ್ ಕಸ್ಟರ್ಡ್ ಪೌಡರ್ ಹಾಕಿ ಅದಕ್ಕೆ ಮಿಲ್ಕ್ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ವಿತೌಟ್ ಲಮ್ಸ್ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಆ ಮಿಕ್ಸ್ಚರ್ನ ಬಾಯ್ಲ್ಡ್ ಮಿಲ್ಕ್ಗೆ ಹಾಕಬೇಕಾಗತ್ತೆ. ಆ್ಯಂಡ್ ಸ್ಟಿರ್ ಮಾಡ್ತಾನೆ ಇರಬೇಕಾಗತ್ತೆ, ಬಿಕಾಸ್ ಲಮ್ಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟಿರ್ ಮಾಡ್ಕೊಳ್ತಾ ಒಂದು 2 to 3 ಮಿನಿಟ್ಸ್ ಬಿಡಬೇಕು. ನೋಡ್ಬೋದು, ಇಲ್ಲಿ ಲಮ್ಸ್ ಏನೂ ಫಾರ್ಮ್ ಆಗಿಲ್ಲ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾಯಿದ್ರೆ ಇದಕ್ಕೆ ಈಗ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎನಿ ಡ್ರೈ ಫ್ರೂಟ್ಸ್ ಆಪ್ಷನಲ್. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಆ್ಯಡ್ ಕೇಸರಿ ಕೂಡ ಹಾಕ್ಬೋದು. ಈಗ ಒಂದು ಸರ್ವಿಂಗ್ ಬೌಲ್ಗೆ ಬ್ರೆಡ್ ಲೇಯರಿಂಗ್ ಮಾಡಬೇಕಾಗತ್ತೆ. ಆ್ಯಂಡ್ ಕಸ್ಟರ್ಡ್ ಮಿಲ್ಕ್, ಹಾಗೆ 2 to 3 ಲೇಯರ್ಸ್ ಆಫ್ ಬ್ರೆಡ್ ಆ್ಯಂಡ್ ಕಸ್ಟರ್ಡ್ ಮಿಲ್ಕ್ ಆ್ಯಡ್ ಮಾಡ್ತಾ ಹೋಗಬೇಕು. ಈಗ ಟಾಪಿಂಗಿಗೆ ಫ್ರೆಶ್ ಕ್ರೀಮ್ ಹಾಗೂ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಅದನ್ನು ಟಾಪಿಂಗ್ ಆಗಿ ಬಳಸ್ತಾ ಇದ್ದೀನಿ. ಆ್ಯಂಡ್ ಗಾರ್ನಿಷಿಂಗಿಗೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ವೇಸ್ ಆಪ್ಷನಲ್. ಇವಾಗ ಯಾವ ಥರ ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟನೋ ಅದು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಕೇಸರ್ ಕೂಡ ಆ್ಯಡ್ ಮಾಡ್ಬೋದು. ಆ್ಯಂಡ್ ಅದನ್ನು ಫ್ರಿಜ್ಜಲ್ಲಿ 3 to 4 hours ರಿಫ್ರಿಜರೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇಟ್ಸ್ ರೆಡಿ ಟು ಎಂಜಾಯ್. ಸಮ್ಮರಲ್ಲಿ ಬೆಸ್ಟ್